ದಿನ ಅಲ್ಲಿ ಲೇಟ್ ಆಗಿ ಹೋಗ್ತೀವಿ. 9:30 ಕಾಲೇಜ್ ಸ್ಟಾರ್ಟ್. ದಿನ 2 ಕ್ಲಾಸ್ ಹೊರ ನಿಂದ್ರಬೇಕಿಲ್ಲ, ಒಂದೊಂದು ಕ್ಲಾಸ್ ಹೋಗೋದ ಒಂದು ಪೀಡ್ ಲೇಟ್, ಮತ್ತೆ ಅದ್ರಾಗ ಒಂದು ಪೀಡ್ ಹೊರ ನಿಂತ್ಕೊಂಡು ಹೋಗ್ಬೇಕ್ರಿ ನಾವು. ಇಲ್ಲಿ ಮತ್ತೆ ಬಸ್ ಇಲ್ಲ ಅಂದ್ರೆ ಬಸ್ ನಿಲ್ಲದ. ಮತ್ತೆ ಬಸ್ ಹೋಗ್ತಿದ್ರ ಫುಲ್ ಆದ್ರ ಒಬ್ರು ಇಬ್ರು ಹತ್ತೀವಿ, ಅದು ಕೂಡ ಸ್ಟಾಪ್ ಕೊಡಲ್ಲ. ಸ್ಟಾಪ್ ಕೊಡ್ರಿ ಒಬ್ರು ಇಬ್ರು ಹತ್ತೀವ, ನಾವು ಅದು ಕೂಡ ಇಲ್ಲ. ದಿನ ಡೈಲಿ ಅದೇ ಬಾಳೆವ್ರಿ ನಮಗ. ಮತ್ತೆ ಕ್ರಾಸಿಗೆ ಇರ್ತಾರೆ, ಊರಾಗಿದ್ರು ಕ್ರಾಸಿಗೆ ಇರ್ತಾರೆ. ನಾನ್ ಸ್ಟಾಪ್ ಕೊಡ್ಬೇಕು ನಮ್ಮ ಊರಾಗ. ನಾನ್ ಸ್ಟಾಪ್ ಅದ ಊರಾಗ ಕೊಟ್ಟು ಖಾಲಿ ಹೋದ್ರೂ ಸ್ಟಾಪ್ ಕೊಡಲ್ರಿ. ಅದು ಡೈಲಿ ಹಿಂಗ 8 ಗಂಟೆ ನಿಂತ್ರೆ 9:30 10 ಗಂಟೆ ಬಸ್ ಇರ್ತಾವ್ರಿ ನಮಗ. ಡೈಲಿ ಇದ ಬಾಳೆವಾಗೈತೆ ನಮಗ. ಅಲ್ಲಿ ಕಾಲೇಜ್ನಾಗ ಹೋದ್ರು ಕೂಡ ಅವ್ರು ಒಂದ್ ಪೀಡ್ ಹೊರ ನಿಂದಿರ್ತಾರ. ಅವ್ರು ಹೇಳಿದ್ರೆ ಅರ್ಥ ಮಾಡ್ಕೊಳಲ್ಲ. ಎಲ್ಲಿ ಅಂತ ಹೋಗ್ಬೇಕ್ರಿ ನಾವು? ಡೈಲಿ ಇದ ಈಗ ಏನಾಗಬೇಕಮ್ಮ? ಪ್ರತಿಯೊಂದು ಬಸ್ ನಮಗ್ ಸ್ಟಾಪ್ ಕೊಡ್ಬೇಕು. ಪ್ರತಿಯೊಂದು ಯಾರು ಬರ್ಬೇಕು? ಡಿಪೋ ಮ್ಯಾನೇಜರ್ ಬರ್ಲೇಬೇಕು. ಡಿಪೋ ಮ್ಯಾನೇಜರ್ ಬರ್ಬೇಕು. ಇವ್ರಿಗೆ ಎಲ್ಲಾ ಬಸ್ ನಿಲುಗಡೆ ಮಾಡ್ಬೇಕು. ಎಲ್ಲ ಚಿಕ್ಕ ಹಳ್ಳಿಗೂ ಬಸ್ ಕೊಟ್ಟಾರಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ರು ಕೂಡ ಮಾರ್ಕೆಟ್ ಮಾಡ್ಕೊಂಡ್ರೆ ಅದನ್ನ ತಗಸ್ಬೇಕ್ರಿ. ಅಲ್ಲಿ ಬಸ್ ಹುಡುಗಿಯರಿಗೆ ನಿಲ್ಲಕ್ಕ ಜಾಗಿಲ್ಲ. ಅಲ್ಲಿ ಬೇರೆ ಕಡೆ ನಿಲ್ತೀವಿ, ಇಲ್ಲಿ ಬಸ್ ನಿಲ್ಸಂದ್ರೆ ನಿಲ್ಸಂಗಿಲ್ಲ. ನಮ್ಗ ಕುತ್ಕೊಂಡು ನಿನ್ನೊಂದು ಹುಡುಗಿ ಒಂದ್